ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷ ನಾಯಕ ಅಶೋಕ್ ಅವರು ಸರ್ಕಾರದ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ, ಇಂಟೆಲಿಜೆನ್ಸ್ ಅವರು ಏನು ಮಾಡ್ತಾ ಇದ್ದಾರೆ, ಯಾವ ಮಾಹಿತಿನೂ ಸರ್ಕಾರಕ್ಕೆ ಗೊತ್ತಾಗಿಲ್ಲ ಅಂತಂದರೆ ಸರ್ಕಾರ ನಿದ್ದೆ ಮಾಡ್ತಾ ಇದೆ, ರಾಜ್ಯದಲ್ಲಿ ಇಂಥ ಘಟನೆಗಳು ಪದೇ ಪದೇ ಮರುಕಳಿಸ್ತಾ ಇದೆ ಅಂತ ಆರ್ ಅಶೋಕ್ ಅವರ ಆರೋಪ. ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಕುಸಿತದಿಂದ ಕಳೆದ 1 ವರ್ಷದಿಂದ ನಾವು ಸರ್ಕಾರಕ್ಕೆ ಭಾಳ ಬಾರಿ ತಿಳಿ ಹೇಳಿದಿರಿ, ಹೋರಾಟ ಮಾಡಿದಿರಿ. ಇಷ್ಟೆಲ್ಲ ಆದರೂ ಕೂಡ ಸರ್ಕಾರ ಕರ್ನಾಟಕದ ಕಾನೂನು ಸುವ್ಯವಸ್ಥೆಯನ್ನು ಕೈಚೆಲ್ಲಿ ಈ ಸರ್ಕಾರದಲ್ಲಿ ಇಂಟೆಲಿಜೆನ್ಸ್ ಇದೆಯೋ ಸತ್ತೋಗಿದೆಯೋ ಅನ್ನೋದು ಅರ್ಥ ಆಗದ ರೀತಿ ನಡೀತಾ ಇದೆ. ಇವತ್ತು ಉಡುಪಿಯಲ್ಲಿ 2 ಮುಸ್ಲಿಂ ಗ್ಯಾಂಗ್ಗಳ ಮಧ್ಯೆ ಗ್ಯಾಂಗ್ ವಾರ್ ಆಗಿದೆ. ಮತ್ತು ಅದೇ TJ ಹಳ್ಳಿ KJ ಹಳ್ಳಿ ಘಟನೆಯನ್ನಾಡಿತು ಬೆಂಗಳೂರಲ್ಲಿ. ಅದರ ರಿಪಿಟೇಷನ್ಸ್ ಎಲ್ಲ ಈಗ ಕರ್ನಾಟಕದಾದ್ಯಂತ ನಡೀತಾ ಇದೆ. ಬೆಳಗಾವಿಯಲ್ಲೂ ಕೂಡ ಗಲಭೆ ಆಗಿದೆ, ಬೆಳಗಾವಿಯಲ್ಲೂ ಕೂಡ ಒಂದು ಗಲಾಟೆ ಆಗಿರುವಂಥದ್ದು. ಅದೇ ರೀತಿ ಇವತ್ತು ಚನ್ನಗಿರಿಯಲ್ಲಿ ಪೊಲೀಸ್ ಸ್ಟೇಷನ್ನಲ್ಲಿ ಲಾಕಪ್ ಡೆತ್ ಆಗಿದೆ ಅಂತ ಹೇಳಿ ಇವತ್ತು ನೆನ್ನೆನೂ ಕೂಡ ಕಂಪ್ಲೇಂಟ್ ಆಗಿದೆ. ಇವೆಲ್ಲ ನೋಡ್ತಾ ಇದ್ರೆ ಕರ್ನಾಟಕದಲ್ಲಿರುವಂಥ ಸರ್ಕಾರ ಒಂದು ಲೂಟ್ ಅಲ್ಲ, ಸಹಜವಾಗಿ ಈ ಥರ ಅನುಮಾನ ಮೂಡುತ್ತೆ ಮತ್ತು ಇದು ವಿಪಕ್ಷಗಳಿಗೆ ಆಹಾರ ಆಗೇ ಆಗುತ್ತೆ. ಪದೇ ಪದೇ ಮೇಲಿಂದ ಮೇಲೆ ಇಂಥ ಘಟನೆಗಳು ನಡೀತಾ ಇದ್ದಾರೆ. ಹಾಗಾದರೆ ಪೊಲೀಸ್ ಇಲಾಖೆ ಏನು ಮಾಡ್ತಾ ಇದೆ, ಇಂಟೆಲಿಜೆನ್ಸ್ ಅವ್ರು ಏನು ಮಾಡ್ತಾ ಇದ್ದಾರೆ, ಈ ಥರದ ಪ್ರಶ್ನೆ ನೋಡಿ. ಜನರಿಗೆ ನೆಮ್ಮದಿಯ ವಾತಾವರಣವನ್ನು ಕಲ್ಪಿಸ್ಕೊಡ್ಬೇಕು, ಸರ್ಕಾರದ ಆದ್ಯ ಕರ್ತವ್ಯ ಅದು. ನೆಮ್ಮದಿಯಾಗಿ ಅವ್ರು ಜೀವನ ಮಾಡ್ಕೊಂಡು ಹೋಗಬೇಕು. ಕೂಲಿ ನಾಲಿನೋ ಏನೋ ಮಾಡ್ತಾರೆ, ಅವ್ರ ಜೀವಕ್ಕೆ ಬೆದರಿಕೆ ಇದೆ ಅಂತಂದರೆ ಹೇಗೆ, ಇದು ಪ್ರಶ್ನೆ.